ಹಲೋ ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ಜನವರಿ 10 ಮತ್ತು 11ರ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ನಿಮಗೆ ಏನಾದರೂ ಬೇಕೆಂದ್ರೆ ಅನಂತು ಬಿಕೆ ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ನಲ್ಲಿ ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಈ ಒಂದು ಟೆಲಿಗ್ರಾಮ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿರ್ತದೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಅನ್ನ ಮಾಡ್ಕೊಳ್ಳಬಹುದು. ಬನ್ನಿ ಗೆಳೆಯರೆ, ಈ ದಿನದ ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ: ದ ಕ್ಯಾನ್ಸಲ್ ಕೋಲ್ ಕೇಸ್ ವಿಚ್ ವಾಸ್ ಸಿ ಇನ್ ನ್ಯೂಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ? ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಕಲ್ಲಿದ್ದಲು ರದ್ದು ಪ್ರಕರಣವು ಯಾವ ದೇಶಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ದಕ್ಷಿಣ ಆಫ್ರಿಕಾ ಸರಿಯಾದಂತ ಉತ್ತರ. ಪರಿಸರ ಹಕ್ಕುಗಳನ್ನು ಬೆಂಬಲಿಸುವಂತಹ ದಕ್ಷಿಣ ಆಫ್ರಿಕಾದ ಹೈಕೋರ್ಟ್ 1500 ಮೆಗಾವ್ಯಾಟ್ ಕಲ್ಲಿದ್ದಲು ವಿದ್ಯುತ್ ಯೋಜನೆಯನ್ನು ತಡೆ ಹಿಡಿದಿದೆ. ಈ ನಾಗರಿಕ ಸಮಾಜದ ನೇತೃತ್ವದ ಕಲ್ಲಿದ್ದಲು ರದ್ದು ಪ್ರಕರಣವು ಸರ್ಕಾರದ 2019ರ ಇಂಧನ ಯೋಜನೆಯನ್ನು ಪ್ರಶ್ನಿಸಿದೆ. ನವೀಕರಿಸಬಹುದಾದಂತಹ ಪರಿವರ್ತನೆಗಳಿಗೆ ಜಾಗತಿಕ ಪೂರ್ವ ನಿರ್ದೇಶನವನ್ನು ಸ್ಥಾಪಿಸುವ ಮೂಲಕ ಸುಸ್ಥಿರ ಶಕ್ತಿ ಅಗತ್ಯವನ್ನು ಈ ತೀರ್ಪು ಎತ್ತಿ ತೋರಿಸುವಂತದ್ದಾಗಿರ್ತದೆ. ಹೌದಾ? ಈ ಕಲ್ಲಿದ್ದಲು ರದ್ದು ಪ್ರಕರಣವು ಯಾವ ದೇಶಕ್ಕೆ ಅಂದ್ರೆ ದಕ್ಷಿಣ ಆಫ್ರಿಕಾ ದೇಶಕ್ಕೆ ಸಂಬಂಧಪಟ್ಟಿರ್ತದ. ಇನ್ನು ಮುಂದಿನ ಪ್ರಶ್ನೆ: ಮಕರ ವಿಳಕ್ಕು ಫೆಸ್ಟಿವಲ್ ಇಸ್ ಸೆಲೆಬ್ರೇಟೆಡ್ ಇನ್ ವಿಚ್ ಸ್ಟೇಟ್? ಮಕರ ವಿಳಕ್ಕು ಹಬ್ಬವನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಕೇರಳ ಸರಿಯಾದಂತ ಉತ್ತರ. ಶಬರಿಮಲೆ ದೇವಸ್ಥಾನದಲ್ಲಿ ಮಕರ ವಿಳಕ್ಕು ಹಬ್ಬಕ್ಕೆ ಸಿದ್ಧತೆಗಳು ಜನವರಿ 15ಕ್ಕೆ ಬಹುತೇಕ ಮುಗಿದಿವೆ. ಈ ಹಬ್ಬವು ಮಕರ ಸಂಕ್ರಾಂತಿ ಅಂದು ನಡೆಯುತ್ತದೆ ಮತ್ತು ತಿರುವಾಭರಣ ಮೆರವಣಿಗೆಯೊಂದಿಗೆ ಇದು ಪ್ರಾರಂಭವಾಗ್ತದೆ. ಇದು ಅರಣ್ಯ ದೇವತೆಗಳನ್ನು ಮೆಚ್ಚಿಸಲು ಮಾಡುವ ಗುರುತಿ ಆಚರಣೆಯೊಂದಿಗೆ ಕೊನೆಗೊಳ್ಳುವಂತದ್ದಾಗಿರ್ತದೆ. ಮಕರ ವಿಳಕ್ಕು ಹಬ್ಬ ಯಾವುದು, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತದ. ಇನ್ನ ಮುಂದಿನ ಪ್ರಶ್ನೆ: ಆರ್ಮ್ಡ್ ಫೋರ್ಸ್ ಟ್ರಿಬ್ಯುನಲ್ ಫಂಕ್ಷನ್ಸ್ ಅಂಡರ್ ವಿಚ್ ಮಿನಿಸ್ಟ್ರಿ? ಸಶಸ್ತ್ರ ಪಡೆಗಳ ನ್ಯಾಯಮಂಡಳಿ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ರಕ್ಷಣಾ ಸಚಿವಾಲಯ ಸರಿಯಾದಂತ ಉತ್ತರ. ಜಮ್ಮು ಮತ್ತು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಸಶಸ್ತ್ರ ಪಡೆಗಳ ನ್ಯಾಯಮಂಡಳಿಯು AFT ಪೀಠಗಳನ್ನ ಸ್ಥಾಪಿಸಲು ಸುಪ್ರೀಂ ಕೋರ್ಟ್ ಪ್ರಸ್ತಾಪಿಸಿದೆ. 2007ರ ಸಶಸ್ತ್ರ ಪಡೆಗಳ ನ್ಯಾಯಮಂಡಳಿ ಕಾಯ್ದೆಯಿಂದ ರಚಿಸಲಾದಂತಹ AFT ಮಿಲಿಟರಿ ವಿವಾದಗಳನ್ನು ಪರಿಹರಿಸುತ್ತದೆ ಮತ್ತು ನ್ಯಾಯಾಲಯದ ಸಮರ ನಿರ್ಧಾರಗಳಿಂದ ಮೇಲ್ಮನವಿಯನ್ನು ಸಲ್ಲಿಸುತ್ತದೆ. ಈ ಪ್ರದೇಶಗಳಲ್ಲಿ ರಕ್ಷಣಾ ಸಂಬಂಧಿತ ಪ್ರಕರಣಗಳ ಬಾಕಿಯನ್ನು ಕಡಿಮೆ ಮಾಡುವುದು ಈ ಪ್ರಸ್ತಾವನೆಯ ಗುರಿಯಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ: ವಿಚ್ ಮಿನಿಸ್ಟ್ರಿ ಲಾಂಚ್ಡ್ ದ ಪ್ರೊಟೆಕ್ಷನ್ ಲಿಂಕ್ಡ್ ಇನಿಷಿಯೇಟಿವ್ PLI ಸ್ಕೀಮ್ ಫಾರ್ ಸ್ಪೆಷಾಲಿಟಿ ಸ್ಟೀಲ್ PLI ಸ್ಕೀಮ್ 1.1 ವಿಶೇಷ ಉಕ್ಕು PLI ಯೋಜನೆ 1.1 ಗಾಗಿ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಯನ್ನ ಯಾವ ಸಚಿವಾಲಯವು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಸಚಿವಾಲಯವು ಸರಿಯಾದಂತ ಉತ್ತರ. ಕೇಂದ್ರ ಸಚಿವರು 2025 ಮತ್ತು 26ರ ಹಣಕಾಸು ವರ್ಷದಿಂದ 2029-30ರ ಹಣಕಾಸು ವರ್ಷಕ್ಕೆ ಅನ್ವಯವಾಗುವಂತಹ ವಿಶೇಷ ಉಕ್ಕು PLI ಯೋಜನೆ 1.1 ಅನ್ನು ಪ್ರಾರಂಭಿಸಿದರು. ಈ ಯೋಜನೆಯು 5 ಉತ್ಪನ್ನ ವಿಭಾಗಗಳನ್ನು ಒಳಗೊಂಡಿದೆ. ಲೇಪಿತ ಉಕ್ಕು, ಹೆಚ್ಚಿನ ಸಾಮರ್ಥ್ಯದ ಉಕ್ಕು, ವಿಶೇಷ ಹಳಿಗಳು, ಮಿಶ್ರಲೋಹ ಉಕ್ಕಿನ ಉತ್ಪನ್ನಗಳು ಮತ್ತು ವಿದ್ಯುತ್ ಉಕ್ಕು ವಿವಿಧ ಕೈಗಾರಿಕೆಗಳಿಗೆ ಸೇವೆಯನ್ನು ಸಲ್ಲಿಸುತ್ತದೆ. ಪ್ರಮುಖ ಬದಲಾವಣೆಗಳಲ್ಲಿ ಕಡಿಮೆ ಹೂಡಿಕೆ ಮಿತಿಗಳು, ಹೆಚ್ಚುವರಿ ಉತ್ಪಾದನೆ, ಕ್ಯಾರಿ ಫಾರ್ವರ್ಡ್ ಮತ್ತು ಹೊಸ ಗಿರಣಿಗಳು ಇಲ್ಲದೆ ಸಾಮರ್ಥ್ಯದ ಬೆಳವಣಿಗೆ ಸೇರಿವೆ. ಇದು ದೇಶೀಯ ಉತ್ಪಾದನೆಯನ್ನ ಹೆಚ್ಚಿಸುವ ಮತ್ತು ಆಮದುಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ: ನೆಟ್ ಜೀರೋ ಬ್ಯಾಂಕಿಂಗ್ ಅಲೈನ್ಸ್ ಈಸ್ ಕನ್ವೆನ್ಡ್ ಬೈ ವಿಚ್ ಆರ್ಗನೈಸೇಷನ್? ನೆಟ್ ಜೀರೋ ಬ್ಯಾಂಕಿಂಗ್ ಅಲೈನ್ಸ್ ಅನ್ನು ಯಾವ ಸಂಸ್ಥೆ ಆಯೋಜಿಸುತ್ತದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಸರಿಯಾದಂತ ಉತ್ತರ.
2050ರ ವೇಳೆಗೆ ನಿವ್ವಳ ಜೀರೋ ಹೊರಸೂಸುವಿಕೆಯನ್ನು ಗುರಿಯಾಗಿಟ್ಟುಕೊಂಡು ಯುಎನ್ ನೇತೃತ್ವದ ಗುಂಪಾದ ನೆಟ್ ಜೀರೋ ಬ್ಯಾಂಕಿಂಗ್ ಅಲೈನ್ಸ್ನಿಂದ ಪ್ರಮುಖ ವಾಲ್ ಸ್ಟ್ರೀಟ್ ಬ್ಯಾಂಕಿಂಗ್ಗಳು ಹೊರಬಂದಿವೆ. ಸ್ಟೀರಿಂಗ್ ಗ್ರೂಪ್ನಿಂದ ನಿಯಂತ್ರಿಸಲ್ಪಡುವ ಅಲೈನ್ಸ್ ಬ್ಯಾಂಕ್ಗಳು ಮತ್ತು 2030 ಮತ್ತು 50ಕ್ಕೆ ಹಸಿರುಮನೆ ಅನಿಲ ಹೊರಸೂಸುವಿಕೆ ಗುರಿಗಳನ್ನು ನಿಗದಿಪಡಿಸಬೇಕು ಮತ್ತು ವಾರ್ಷಿಕವಾಗಿ ಹೊರಸೂಸುವಿಕೆ ಡೇಟಾವನ್ನು ವರದಿ ಮಾಡಬೇಕು. ಹಾಗಾಗಿ ಪ್ರಸ್ತುತ ಯಾವುದೇ ಭಾರತೀಯ ಬ್ಯಾಂಕ್ ಈ ಅಲೈನ್ಸ್ ಸದಸ್ಯರಲ್ಲ. ನಮ್ಮ ಭಾರತೀಯ ಯಾವುದೇ ಬ್ಯಾಂಕ್ ಕೂಡ ಇದಕ್ಕೆ ಅಲೈನ್ಸ್ ನಲ್ಲಿ ಸದಸ್ಯರಿಲ್ಲ. ಇನ್ನು ಮುಂದಿನ ಪ್ರಶ್ನೆ, as per recent report by IIT Roorkee, which river has been identified as most vulnerable and landslide induced natural dam in ಉತ್ತರಾಖಂಡ? ಐಐಟಿ ರೂರ್ಕಿ ಇತ್ತೀಚಿನ ವರದಿ ಪ್ರಕಾರ ಉತ್ತರಾಖಂಡದಲ್ಲಿ ಭೂಕುಸಿತದಿಂದ ಉಂಟಾಗುವ ನೈಸರ್ಗಿಕ ಅಣೆಕಟ್ಟುಗಳಿಗೆ ಯಾವ ನದಿ ಹೆಚ್ಚು ದುರ್ಬಲವಾಗಿದೆ ಎಂದು ಗುರುತಿಸಲಾಗಿದೆ. ಐಐಟಿ ರೂರ್ಕಿಯ ಇತ್ತೀಚಿನ ವರದಿಯ ಪ್ರಕಾರ ಉತ್ತರಾಖಂಡದಲ್ಲಿ ಭೂಕುಸಿತದಿಂದ ಉಂಟಾಗುವ ನೈಸರ್ಗಿಕ ಅಣೆಕಟ್ಟುಗಳಿಗೆ ಯಾವ ನದಿ ಹೆಚ್ಚು ದುರ್ಬಲವಾಗಿದೆ ಎಂದು ಗುರುತಿಸಲಾಗಿದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಅಲ್ಕಾನಂದ ಸರಿಯಾದಂತ ಉತ್ತರ. ಐಐಟಿ ರೂರ್ಕಿಯ ಅಧ್ಯಯನದ ಪ್ರಕಾರ ಉತ್ತರಾಖಂಡದ ಅಲ್ಕಾನಂದ ನದಿ ಭೂಕುಸಿತದಿಂದ ಉಂಟಾಗುವಂತಹ ನೈಸರ್ಗಿಕ ಅಣೆಕಟ್ಟುಗಳಿಗೆ ಗುರಿಯಾಗಬಹುದು. ಇದು ಗಂಗೆಯ 2 ಪ್ರಮುಖ ಮೂಲಗಳಿಗೆ ಒಂದಾಗಿದೆ. ಇದು ಗರ್ವಾಲ್ ಹಿಮಾಲಯದಲ್ಲಿನ ಹಿಮನದಿಗಳಿಂದ ಹುಟ್ಟುತ್ತದೆ ಮತ್ತು ಸುಮಾರು 190 ಕಿಲೋಮೀಟರ್ ವ್ಯಾಪಿಸಿರುವಂತದ್ದು. ಬದರಿನಾಥ್ ಮತ್ತು ಹೇಮಕುಂಡ ಸಾಹಿಬ್ನಂತಹ ಪ್ರಮುಖ ತಾಣಗಳನ್ನು ಹೊಂದಿರುವ ಈ ನದಿ ತೀರ್ಥಯಾತ್ರೆಗೆ ಮುಖ್ಯವಾಗಿದೆ ಮತ್ತು ಭಾಗೀರಥಿಗಿಂತ ಗಂಗಾ ನದಿಗೆ ಹೆಚ್ಚಿನ ನೀರನ್ನು ಇದು ನೀಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಸ್ಟೇಟ್ ಇಸ್ ದ ಹೋಸ್ಟ್ ಆಫ್ 74th ಸೀನಿಯರ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್? 74ನೇ ಸೀನಿಯರ್ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನ ಆತಿಥ್ಯ ವಹಿಸಿಕೊಂಡಿರುವಂತಹ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಗುಜರಾತ್ ಸರಿಯಾದಂತ ಉತ್ತರ. 74ನೇ ಸೀನಿಯರ್ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಅನ್ನ ಗುಜರಾತ್ ರಾಜ್ಯ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿದೆ. ಈ ಪಂದ್ಯಾವಳಿಯನ್ನ ಗುಜರಾತ್ನ ಭಾವನಗರದಲ್ಲಿರುವಂತಹ ಸಿದ್ಸಾರ್ಥ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇಂಡೋರ್ ಕ್ರೀಡಾಂಗಣದಲ್ಲಿ ನಡೆಸಲಾಗುತ್ತಿದ್ದು 900ಕ್ಕೂ ಹೆಚ್ಚು ಆಟಗಾರರು ಮತ್ತು 150 ಅಧಿಕಾರಿಗಳು ಭಾಗವಹಿಸುತ್ತಿದ್ದಾರೆ. ಭಾರತವು 2036ರ ಒಲಿಂಪಿಕ್ಸ್ ಅನ್ನು ಆಯೋಜಿಸುವ ಗುರಿಯನ್ನು ಹೊಂದಿದೆ ಮತ್ತು ಗುಜರಾತ್ 2025, 26 ಮತ್ತು 29ರಲ್ಲಿ 5 ವಿಶ್ವ ದರ್ಜೆ ಕ್ರೀಡಾಕೂಟಗಳನ್ನು ಆಯೋಜಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯನ್ ಟರ್ಮ್ಸ್ ಆಫ್ ಲಾರ್ಜೆಸ್ಟ್ ಮೆಟ್ರೋ ನೆಟ್ವರ್ಕ್ ಇನ್ ದ ವರ್ಲ್ಡ್? ವಿಶ್ವದ ಅತಿ ದೊಡ್ಡ ಮೆಟ್ರೋ ಜಾಲದ ವಿಷಯದಲ್ಲಿ ಭಾರತದ ಸ್ಥಾನ ಎಷ್ಟು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, 3ನೇ ಸ್ಥಾನ. ಚೀನಾ ಮತ್ತು USA ನಂತರ ಭಾರತವು ವಿಶ್ವದ 3ನೇ ಅತಿ ದೊಡ್ಡ ಮೆಟ್ರೋ ರೈಲು ಜಾಲವನ್ನು ಹೊಂದಿದೆ. ಇದು ಪ್ರತಿದಿನ 1 ಕೋಟಿಗೆ ಹೆಚ್ಚು ಪ್ರಯಾಣಿಕರಿಗೆ ಸೇವೆಯನ್ನು ಸಲ್ಲಿಸುತ್ತದೆ ಮತ್ತು 2022ರ ವೇಳೆಗೆ ಮೆಟ್ರೋ ಯೋಜನೆಗಳಲ್ಲಿ ಜಪಾನ್ ಅನ್ನು ಮೀರಿಸಿದೆ. ಮೆಟ್ರೋ ಅಭಿವೃದ್ಧಿ 1969ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಪ್ರಧಾನಿ ಮೋದಿ ಜನವರಿ 5ರಂದು ದೆಹಲಿಯಲ್ಲಿ 12,200 ಕೋಟಿಗೆ ಹೆಚ್ಚು ಮೌಲ್ಯದ ಯೋಜನೆಗಳನ್ನು ಪ್ರಾರಂಭಿಸಿದರು. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಡೇ ಆಫ್ ವಾರ್ ಆರ್ಫನ್ಸ್? ಯಾವ ದಿನವನ್ನ ವಿಶ್ವ ಯುದ್ಧದ ಅನಾಥರ ದಿನವೆಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಜನವರಿ 6. ಜನವರಿ 6 ವಿಶ್ವ ಯುದ್ಧ ಅನಾಥರ ದಿನವಾಗಿದ್ದು ಯುದ್ಧಗಳಲ್ಲಿ ಪೋಷಕರನ್ನ ಕಳೆದುಕೊಳ್ಳುವ ಮಕ್ಕಳ ಮೇಲೆ ಕೇಂದ್ರೀಕರಿಸುತ್ತದೆ. ಲಕ್ಷಾಂತರ ಮಕ್ಕಳು ಸಂಘರ್ಷ, ಹವಾಮಾನ ಬದಲಾವಣೆ, ಸ್ಥಳಾಂತರ ಮತ್ತು ಬಡತನದಿಂದ ಪ್ರಭಾವಿತರಾಗಿದ್ದಾರೆ. ಇನ್ನು 460 ಮಿಲಿಯನ್ಗಿಂತಲೂ ಹೆಚ್ಚು ಮಕ್ಕಳು ದೈಹಿಕ ಅಪಾಯಗಳು ಮತ್ತು ಭಾವನಾತ್ಮಕ ಅಪಘಾತಗಳನ್ನು ಎದುರಿಸುತ್ತಾ ಸಂಘರ್ಷ ವಲಯಗಳಲ್ಲಿ ವಾಸಿಸುತ್ತಿದ್ದಾರೆ ಅಥವಾ ಪಲಾಯನವನ್ನ ಮಾಡುತ್ತಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಕಂಟ್ರಿ ಹ್ಯಾಸ್ ಆಫಿಷಿಯಲಿ ಜಾಯಿನ್ಡ್ ದ ಬ್ರಿಕ್ಸ್ ಆಸ್ ಫುಲ್ ಮೆಂಬರ್ ಇನ್ ಜನವರಿ 2025?
ಜನವರಿ 2025ರಲ್ಲಿ ಯಾವ ದೇಶವು ಅಧಿಕೃತವಾಗಿ ಬ್ರಿಕ್ಸ್ಗೆ ಪೂರ್ಣ ಸದಸ್ಯತ್ವವನ್ನು ಪಡೆದುಕೊಂಡಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಇಂಡೋನೇಷ್ಯಾ ಸರಿಯಾದಂತ ಉತ್ತರ. ಇಂಡೋನೇಷ್ಯಾ ಅಧಿಕೃತವಾಗಿ ಬ್ರಿಕ್ಸ್ಗೆ ಸೇರಿದ್ದು ಈಗ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ಮತ್ತು ಇಂಡೋನೇಷ್ಯಾ ಸೇರಿವೆ. ಇಂಡೋನೇಷ್ಯಾ ತನ್ನ ಸದಸ್ಯತ್ವವನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳೊಂದಿಗೆ ಮೈತ್ರಿಗಳನ್ನ ಬಲಪಡಿಸುವ ಕಾರ್ಯಕ್ರಮದ ಕ್ರಮವಾಗಿ ನೋಡುತ್ತದೆ. ಬ್ರಿಕ್ಸ್ ಜಾಗತಿಕ ಆಡಳಿತವನ್ನು ಸುಧಾರಿಸುವ ಮತ್ತು ಜಾಗತಿಕ ದಕ್ಷಿಣ ದೇಶಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಫುಟ್ಬಾಲ್ ಪ್ಲೇಯರ್ ವಾಸ್ ರೀಸೆಂಟ್ಲಿ ಅವಾರ್ಡೆಡ್ ದ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಮ್, ದ ಹೈಯೆಸ್ಟ್ ಸಿವಿಲಿಯನ್ ಹಾನರ್ ಇನ್ ದ ಯುನೈಟೆಡ್ ಸ್ಟೇಟ್ಸ್? ಇತ್ತೀಚೆಗೆ ಯಾವ ಫುಟ್ಬಾಲ್ ಆಟಗಾರನಿಗೆ ಯುನೈಟೆಡ್ ಸ್ಟೇಟ್ಸ್ನ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಮ್ ನೀಡಲಾಯಿತು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಲಿಯೋನಲ್ ಮೆಸ್ಸಿ. ಲಿಯೋನಲ್ ಮೆಸ್ಸಿ ಅಧ್ಯಕ್ಷ ಜೋ ಬಿಡನ್ ಅವರಿಂದ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಮ್ ಅನ್ನು ಪಡೆದರು. ಈ ಗೌರವವನ್ನು ಗಳಿಸಿದ ಮೊದಲ ಅರ್ಜೆಂಟೀನಾದ ಮತ್ತು ಪುರುಷ ಸಾಕರ್ ಆಟಗಾರ ಅವರು. ಮೆಸ್ಸಿ ಸಾಕರ್ನಲ್ಲಿನ ಸಾಧನೆಗಳು ಮತ್ತು ಅವರ ದತ್ತಿ ಕಾರ್ಯಗಳಿಗಾಗಿ ಗುರುತಿಸಲ್ಪಟ್ಟವರು. ಆದರೆ ಹಿಂದಿನ ಬದ್ಧತೆಗಳಿಂದಾಗಿ ಅವರು ಸಮಾರಂಭಕ್ಕೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಮಿನಿಸ್ಟ್ರಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟಿಂಗ್ ದ PM ಯಶಸ್ವಿ ಸ್ಕೀಮ್? PM ಯಶಸ್ವಿ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿ ಯಾವ ಸಚಿವಾಲಯಕ್ಕೆ ಇದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಸರಿಯಾದಂತಹ ಉತ್ತರ. ಪಂಜಾಬ್ ಸರ್ಕಾರವು 2024-25ಕ್ಕೆ ಶೈಕ್ಷಣಿಕ ವರ್ಷಕ್ಕೆ OBC, EBC ಮತ್ತು DLT ವಿದ್ಯಾರ್ಥಿಗಳಿಗಾಗಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ 2021-22ರಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ವಿದ್ಯಾರ್ಥಿ ವೇತನ ಯೋಜನೆ ಸೇರಿದಂತೆ ಹಿಂದಿನ ಕಾರ್ಯಕ್ರಮಗಳನ್ನು ಒಂದಾಗಿ ಸಂಯೋಜಿಸುತ್ತದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯಿಂದ ನಡೆಸಲ್ಪಡುವ ಈ ಯೋಜನೆಯು ಅನುಕೂಲಕರ ವಿದ್ಯಾರ್ಥಿಗಳನ್ನು ಬೆಂಬಲಿಸುವ ಮತ್ತು ಶೈಕ್ಷಣಿಕ ಸಬಲೀಕರಣವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಸಿಟಿ ಈಸ್ ದ ಹೋಸ್ಟ್ ಆಫ್ ದ 15th ಏರೋ ಇಂಡಿಯಾ ಇವೆಂಟ್ 2025? 2025ರ 15ನೇ ಏರೋ ಇಂಡಿಯಾ ಕಾರ್ಯಕ್ರಮದ ಆತಿಥ್ಯ ವಹಿಸಿರುವ ನಗರ ಯಾವುದು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಬೆಂಗಳೂರು ಸರಿಯಾದಂತ ಉತ್ತರ. ಏಷ್ಯಾದ ಅತಿ ದೊಡ್ಡ ವಾಯು ಪ್ರದರ್ಶನವಾದ ಏರೋ ಇಂಡಿಯಾ 2025 ಫೆಬ್ರವರಿ 10ರಿಂದ 14, 2025ರಿಂದ ಬೆಂಗಳೂರಿನ ಯಲಹಂಕ ವಾಯುಪಡೆ ನಿಲ್ದಾಣದಲ್ಲಿ ನಡೆಯಲಿದೆ. 1996ರಲ್ಲಿ ಮೊದಲ ಬಾರಿಗೆ ನಡೆದ ಈ ಕಾರ್ಯಕ್ರಮವು ಫೆಬ್ರವರಿ 13 ಮತ್ತು 14ರಂದು ವಾಯು ಪ್ರದರ್ಶನಗಳು ಮತ್ತು ಮಿಲಿಟರಿ ವಿಮಾನ ಪ್ರದರ್ಶನಗಳೊಂದಿಗೆ ಭಾರತದ ಬಾಹ್ಯಾಕಾಶ ಮತ್ತು ರಕ್ಷಣಾ ಪ್ರಗತಿಯನ್ನು ಪ್ರದರ್ಶಿಸುತ್ತದೆ. ರಕ್ಷಣಾ ಪ್ರದರ್ಶನ ಸಂಸ್ಥೆಯಿಂದ ಆಯೋಜಿಸಲ್ಪಟ್ಟಂತಹ 2025ರ ಥೀಮ್ ಏನಂದ್ರೆ, 1 ಶತಕೋಟಿ ಅವಕಾಶಗಳಿಗೆ ರನ್ವೇ ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಮಿನಿಸ್ಟ್ರಿ ಇಂಟ್ರೊಡ್ಯೂಸ್ ದ ಸ್ಪೆಷಲ್ ಕ್ಯಾಟಗರಿ ವೀಸಾ, ಇ ಸ್ಟೂಡೆಂಟ್ ವೀಸಾ ಅಂಡ್ ಇ ಸ್ಟೂಡೆಂಟ್ಸ್ ಎಕ್ಸ್ ವೀಸಾ? ಈ ವಿದ್ಯಾರ್ಥಿ ವೀಸಾ ಮತ್ತು ಈ ವಿದ್ಯಾರ್ಥಿ ಎಕ್ಸ್ ವೀಸಾ ಎಂಬ ವಿಶೇಷ ವರ್ಗದ ವೀಸಾಗಳನ್ನು ಯಾವ ಸಚಿವಾಲಯವು ಪರಿಚಯಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗೃಹ ವ್ಯವಹಾರಗಳ ಸಚಿವಾಲಯ ಸರಿಯಾದ ಉತ್ತರ. ಗೃಹ ವ್ಯವಹಾರಗಳ ಸಚಿವಾಲಯವು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ 2 ವೀಸಾಗಳನ್ನು ಪ್ರಾರಂಭಿಸಿದೆ. ಈ ವಿದ್ಯಾರ್ಥಿ ವೀಸಾ ಮತ್ತು ಈ ವಿದ್ಯಾರ್ಥಿ ಎಕ್ಸ್ ವೀಸಾ. ಈ ವಿದ್ಯಾರ್ಥಿ ವೀಸಾ ಪೂರ್ಣ ಸಮಯದ ವಿದ್ಯಾರ್ಥಿಗಳಿಗೆ, ಆದರೆ ಈ ವಿದ್ಯಾರ್ಥಿ ಎಕ್ಸ್ ವೀಸಾ ಅವರ ಅವಲಂಬಿತರಿಗೆ. 2 ವೀಸಾಗಳು 5 ವರ್ಷಗಳವರೆಗೆ ಮಾನ್ಯವಾಗಿರುತ್ತವೆ ಮತ್ತು ಸ್ಟಡಿ ಇನ್ ಇಂಡಿಯಾ ಪೋರ್ಟಲ್ ಮೂಲಕ ಲಭ್ಯವಿದೆ. ಇದು 600ಕ್ಕೂ ಹೆಚ್ಚು ಸಂಸ್ಥೆಗಳು ಮತ್ತು 8,000 ಕೋರ್ಸ್ಗಳ ಪಟ್ಟಿಯನ್ನು ಮಾಡುತ್ತದೆ. ಮುಂದಿನ ಪ್ರಶ್ನೆ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ರೀಸೆಂಟ್ಲಿ ಲೇಡ್ ದ ಫೌಂಡೇಶನ್ ಸ್ಟೋನ್ ಆಫ್ ಸೆಂಟ್ರಲ್ ಆಯುರ್ವೇದ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ವಿಚ್ ಸಿಟಿ? ಭಾರತದ ಪ್ರಧಾನಮಂತ್ರಿ ಇತ್ತೀಚೆಗೆ ಯಾವ ನಗರದಲ್ಲಿ ಕೇಂದ್ರ ಆಯುರ್ವೇದ ಸಂಶೋಧನಾ ಸಂಸ್ಥೆಗೆ ಅಡಿಪಾಯವನ್ನು ಹಾಕಿದರು?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ ಸರಿಯಾದ ಉತ್ತರ. ಪ್ರಧಾನಿ ಮೋದಿ ದೆಹಲಿಯ ರೋಹಿಣಿಯಲ್ಲಿ ಕೇಂದ್ರ ಆಯುರ್ವೇದ ಸಂಶೋಧನಾ ಸಂಸ್ಥೆಗೆ ಅಡಿಪಾಯವನ್ನು ಹಾಕಿದರು. ಈ ಸೌಲಭ್ಯವು 2.92 ಎಕರೆಗಳ ಆವರಿಸಿದ್ದು ರು 187 ಕೋಟಿ ವೆಚ್ಚವಾಗಲಿದೆ ಮತ್ತು 30 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ. CARI 100 ಹಾಸಿಗೆಗಳ ಸಂಶೋಧನಾ ಸಂಸ್ಥೆಯನ್ನು ಆಸ್ಪತ್ರೆಯನ್ನು ಒಳಗೊಂಡಿರುತ್ತದೆ ಮತ್ತು ಜಾಗತಿಕ ಆರೋಗ್ಯಕ್ಕಾಗಿ ಭಾರತದಲ್ಲಿ ಗುಣಪಡಿಸು ಉಪಕ್ರಮವನ್ನು ಬೆಂಬಲಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಮಿನಿಸ್ಟ್ರಿ ಲಾಂಚ್ಡ್ ದ ಸಶಕ್ತ ಬೇಟಿ ಈ ದೃಷ್ಟಿ ಇನಿಷಿಯೇಟಿವ್ ಸಶಕ್ತ ಬೇಟಿ ಮತ್ತು ಈ ದೃಷ್ಟಿ ಉಪಕ್ರಮವನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಶಿಕ್ಷಣ ಸಚಿವಾಲಯ ಸರಿಯಾದ ಉತ್ತರ. ಕೇಂದ್ರ ಸಚಿವರು ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಸಶಕ್ತ ಬೇಟಿ ಮತ್ತು ಈ ದೃಷ್ಟಿ ಯೋಜನೆಗಳನ್ನು ಪ್ರಾರಂಭಿಸಿದ್ದು, ಸಶಕ್ತ ಬೇಟಿ 14 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವ ಕುಟುಂಬದ ಅನಾಥ ಮತ್ತು ಒಂಟಿ ಪೋಷಕ ಮಹಿಳಾ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನು ಒದಗಿಸುವುದಾಗಿದೆ. ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ಅವರ ಕಲಿಕೆ ಮತ್ತು ಸಂಶೋಧನೆಯನ್ನು ಹೆಚ್ಚಿಸಲು ಈ ದೃಷ್ಟಿ ಟ್ಯಾಬ್ಲೆಟ್ಗಳನ್ನು ಪೂರೈಸುತ್ತದೆ. ಮುಂದಿನ ಪ್ರಶ್ನೆ, ದ ಪಂಚಾಯತ್ ಸಿ ಪಾರ್ಲಿಮೆಂಟ್ 2.0 ಪ್ರೋಗ್ರಾಮ್ commemorates the 150th birth anniversary of which tribal leader? ಪಂಚಾಯತ್ ಸೆ ಪಾರ್ಲಿಮೆಂಟ್ 2.0 ಕಾರ್ಯಕ್ರಮವು ಯಾವ ಬುಡಕಟ್ಟು ನಾಯಕನ 150ನೆಯ ಜನ್ಮ ದಿನಾಚರಣೆಯನ್ನು ಸ್ಮರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿರ್ಸಾ ಮುಂಡಾ ಸರಿಯಾದಂತ ಉತ್ತರ. ಲೋಕಸಭಾ ಸ್ಪೀಕರ್ ಸಂವಿಧಾನ ಸದನದಲ್ಲಿ ಪಂಚಾಯತ್ ಸೆ ಪಾರ್ಲಿಮೆಂಟ್ 2.0 ಅನ್ನು ಪ್ರಾರಂಭಿಸಿದರು. NCW ಲೋಕಸಭಾ ಸಚಿವಾಲಯ ಮತ್ತು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಆಯೋಜಿಸಿದ ಈ ಕಾರ್ಯಕ್ರಮ ಭಗವಾನ್ ಬಿರ್ಸಾ ಮುಂಡಾರವರ 150ನೆಯ ಜನ್ಮ ದಿನಾಚರಣೆಯನ್ನು ಗೌರವಿಸುತ್ತದೆ. ಇದು ಪರಿಶಿಷ್ಟ ಪಂಗಡಗಳಿಂದ 502 ಚುನಾಯಿತ ಮಹಿಳೆಯನ್ನು ಒಟ್ಟುಗೂಡಿಸಿ ಸಾಂವಿಧಾನಿಕ ಜ್ಞಾನ ಮತ್ತು ಆಡಳಿತದಲ್ಲಿ ಅವರನ್ನು ಸಬಲೀಕರಣಗೊಳಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ನ್ಯಾಷನಲ್ ಬರ್ಡ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ? ರಾಷ್ಟ್ರೀಯ ಪಕ್ಷಿ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ 5. ಪಕ್ಷಿ ಸಂರಕ್ಷಣೆಯನ್ನು ಉತ್ತೇಜಿಸಲು ಜನವರಿ 5ರಂದು ರಾಷ್ಟ್ರೀಯ ಪಕ್ಷಿ ದಿನವನ್ನು ಆಚರಿಸಲಾಗುತ್ತದೆ. 2002ರಲ್ಲಿ ಏವಿಯನ್ ವೆಲ್ಫೇರ್ ಒಕ್ಕೂಟದಿಂದ ಸ್ಥಾಪಿಸಲ್ಪಟ್ಟ ಇದು ಪಕ್ಷಿಗಳ ಅಳಿವು, ಆವಾಸ ಸ್ಥಾನ ನಾಶ ಮತ್ತು ಅಕ್ರಮ ಸಾಕುಪ್ರಾಣಿ ವ್ಯಾಪಾರವನ್ನು ಪರಿಹರಿಸುತ್ತದೆ. ಬಾಲ್ಡ್ ಈಗಲ್ ಮತ್ತು ಕ್ಯಾಲಿಫೋರ್ನಿಯಾ ಕಾಂಡೋರ್ ಅನ್ನು ಅಳಿವಿನಿಂದ ರಕ್ಷಿಸುವಂತಹ ಸಂರಕ್ಷಣಾ ಯಶಸ್ಸನ್ನು ಈ ದಿನವು ಗೌರವಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಡೆವಲಪ್ಡ್ ಆನ್ ಇಂಡಿಜಿನಿಯಸ್ ಟೆಕ್ನಾಲಜಿ ಟು ಪ್ರೊಡ್ಯೂಸ್ ಪ್ಯಾರಾಸೆಟಮಾಲ್ ಇನ್ ಇಂಡಿಯಾ? ಭಾರತದಲ್ಲಿ ಪ್ಯಾರಾಸೆಟಮಾಲ್ ಉತ್ಪಾದಿಸಲು ಯಾವ ಸಂಸ್ಥೆಯು ಸ್ಥಳೀಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ. ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು CSIR ತನ್ನ 40ನೆಯ ಸಂಸ್ಥಾಪನಾ ದಿನದಂದು ಹೊಸ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಪ್ಯಾರಾಸೆಟಮಾಲ್ ಅನ್ನು ಘೋಷಿಸಿದರು. ಕರ್ನಾಟಕದ ಸತ್ಯದೀಪ್ತ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೈಗೆಟುಕುವ ಬೆಲೆಯಲ್ಲಿ ಪ್ಯಾರಾಸೆಟಮಾಲ್ ಅನ್ನು ತಯಾರಿಸುತ್ತದೆ. ಈ ಉಪಕ್ರಮವು ಭಾರತದ ಔಷಧ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ. ಪ್ರಧಾನಿ ಮೋದಿಯವರ ಆತ್ಮನಿರ್ಭರ ಭಾರತ ದೃಷ್ಟಿಕೋನವನ್ನು ಬೆಂಬಲಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇಂಡಿಯಾಸ್ ಫಸ್ಟ್ ಆರ್ಗಾನಿಕ್ ಫಿಶರೀಸ್ ಕ್ಲಸ್ಟರ್ ವಾಸ್ ಲಾಂಚ್ಡ್ ಇನ್ ವಿಚ್ ಸ್ಟೇಟ್? ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಅನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಸಿಕ್ಕಿಂ. ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಸಿಕ್ಕಿಂನ ಸೊರೆಂಗ್ ಜಿಲ್ಲೆಯಲ್ಲಿ ಪ್ರಾರಂಭಿಸಲಾಯಿತು. ಈ ಕ್ಲಸ್ಟರ್ ಹಾನಿಕಾರಕ ರಾಸಾಯನಿಕಗಳಿಲ್ಲದೆ ಸುಸ್ಥಿರ ಮೀನು ಕೃಷಿಯನ್ನು ಉತ್ತೇಜಿಸುತ್ತದೆ. ಇದು ಜಲ ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸುವ ಮತ್ತು ಸಾವಯವ ಮೀನು ಉತ್ಪನ್ನಗಳ ಬೇಡಿಕೆಯನ್ನು ಪೂರೈಸುವ ಗುರಿಯನ್ನು ಹೊಂದಿದೆ. ಇಂದಿನ ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.